ಎಲ್ಲರಿಗೂ ಶುಭಾಶಯಗಳು. ಡಾಕ್ಟರ್ ಎ ವಿ ಬಾಳಿಗ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜಿನ ಅಲ್ಯುಮಿನಿ ಟ್ರಸ್ಟ್ನ ವತಿಯಿಂದ 2024-25 ವರ್ಷದ ನಮ್ಮ ಎಜುಕೇಷನ್ ಪ್ರಮೋಷನ್ ಪ್ರೋಗ್ರಾಮ್ನಲ್ಲಿ ನಾವು ಈ ವರ್ಷ 12 ಸ್ಕೂಲನ್ನು ಆಯ್ಕೆ ಮಾಡಿ ಅದರಲ್ಲಿ ಮಕ್ಕಳ ಅಭಿವೃದ್ಧಿ ಸಲುವಾಗಿ, ಅವರ ಶಿಕ್ಷಣದ ಪ್ರಮೋಷನ್ ಸಲುವಾಗಿ ನಮ್ಮ ವತಿಯಿಂದ ಮಾಡುವಂಥ ಸಹಾಯವನ್ನು ಇಂದು ಶುರು ಮಾಡ್ತಾ ಇದ್ದೇವೆ. ನಮ್ಮ ಈ ಪ್ರೋಗ್ರಾಮಲ್ಲಿ ಅಪ್ರಾಕ್ಸಿಮೇಟ್ಲಿ 50 ಲಕ್ಷ ಪೂರ ಖರ್ಚಿನ ನಮ್ಮ ಸಂಕಲ್ಪ ಇದೆ. ಸ್ಕೂಲಿನ ಮಕ್ಕಳನ್ನು ಅವರ ಎಜುಕೇಷನ್ನ ಪ್ರಮೋಷನ್ ಸಲುವಾಗಿ ನಾವು ಮಾಡ್ತಾ ಇರುವ ಕೆಲಸದಲ್ಲಿ ನಮ್ಮ ದಾನಿಗಳು, ಟ್ರಸ್ಟಿನ ನಮ್ಮ ಮೆಂಬರ್ಸು ಮಾಡಿ ಕೊಡ್ತಾ ಇರುವ ದಾನದಿಂದ ಬರ್ತಾ ಇರೋ ಈ ಹಣವನ್ನು ಇದರ ಸಲುವಾಗಿ ನಾವು ಉಪಯೋಗಿಸ್ತಾ ಇದ್ದೇವೆ. ಈ ವರ್ಷದ ನಮ್ಮ ಈ ಪ್ರೋಗ್ರಾಮಲ್ಲಿ ಸಹಾಯ ಮಾಡಿದ ಎಲ್ಲ ದಾನಿಗಳಿಗೆ ನಮ್ಮ ನಮಸ್ಕಾರಗಳು. Welcome all of you. Welcome we 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 welcome all of you. ನಮ್ಮ ಟ್ರಸ್ಟ್ ನಿಮ್ಮ ಹಾಗೆ ಸಣ್ಣ ಮಕ್ಕಳು, ನಾವು 50 ವರ್ಷಗಳ ಹಿಂದೆ ನಿಮ್ಮ ಹಾಗೆ ಇಲ್ಲಿನ ಹತ್ತಿರದ ಸ್ಕೂಲಲ್ಲಿ ಓದುತ್ತಾ ಇದ್ದೀವಿ. ಬಂದು ನಮ್ಮ ಒಂದೇ ಉದ್ದೇಶ ಏನಿತ್ತು ಅಂತಂದರೆ, ನಾವು ಸ್ಕೂಲಿಂದ ಏನನ್ನು ಪಡೆದುಕೊಂಡಿದ್ವೋ ಅದನ್ನು ನಾವು ವಾಪಸ್ ನಿಮಗೆ ಹಿಂದಿರುಗಿ ಕೊಡಬೇಕು, ಮಕ್ಕಳಿಗೆ ಅದನ್ನು ಮುಟ್ಟಿಸಬೇಕು ಅನ್ನೋ ಒಂದೇ ಉದ್ದೇಶದಿಂದ ಒಂದು ಸಂಘವನ್ನು ಮಾಡಿದ್ವಿ, ಅಂದರೆ ಟ್ರಸ್ಟನ್ನು ಮಾಡಿದ್ವಿ. ನಾನು ಈ ಒಂದು ಶಾಲೆಗೆ 2016ರಿಂದ ಬಂದಿದ್ದೆ. 16ರಿಂದ ಬಂದಾಗಿನಿಂದ ಇಂಗ್ಲೀಷ್ ಭಾಷೆಗೆ ಹೆಚ್ಚಿನ ಮಕ್ಕಳಿಗೆ ಪ್ರೋತ್ಸಾಹ ಕೊಟ್ಟು ಮಕ್ಕಳನ್ನು ಕಲಿಕೆಯಲ್ಲಿ ಮುಂದುವರಲಿಕ್ಕೆ ಇಂಗ್ಲೀಷ್ ಆ್ಯನ್ಯುವಲ್ ಇಂಗ್ಲೀಷ್ ಡೇ ಅಂಥೇಳಿ 3 ವರ್ಷವರೆಗೆ ನಾನು ಅದನ್ನು ಆಯೋಜಿಸಿದ್ದೆ. ಕರೋನಾ ಸಮಯದ ನಂತರ ಅದು ಇದನ್ನು ಚಟುವಟಿಕೆಯನ್ನು ನಡೆಸಲಿಕ್ಕೆ ಆಗಲಿಲ್ಲ. ಆದರೆ ಎ ವಿ ಬಾಳಿಗ ಅಲ್ಯುಮಿನಿ ಟ್ರಸ್ಟ್ನ ಒಂದು ಸಹಾಯದಿಂದ ನಮ್ಮ ಶಾಲೆಗೆ ಕಂಪ್ಯೂಟರ್ ಸಿಕ್ಕಿದೆ, ಹಾಗೂ ವಿಜ್ಞಾನ ಸಾಮಗ್ರಿಗಳನ್ನು ಇಡುವಂಥ ಒಂದು ಕಪಾಟ್ ಸಿಕ್ಕಿದೆ. ಜೊತೆಗೆ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಕೂಡ ನಡೀತಾ ಇದೆ. ಹಾಗಾಗಿ ಆ ಒಂದು ಶಿಕ್ಷಕಿಯರ ಸಹಾಯದಿಂದ ಈ ವರ್ಷ ನಾವು ಒಂದು ಇಂಗ್ಲೀಷ್ ಡೇನ, ಆ್ಯನ್ಯುವಲ್ ಇಂಗ್ಲೀಷ್ ಡೇನ ಆಚರಿಸಬೇಕು ಅಂತ ಹೇಳಿ ಮಾಡ್ಕೊಂಡಿದ್ದೇವೆ. ಇಂಗ್ಲೀಷ್ನ ವಸ್ತು ಪ್ರದರ್ಶನ ಕೂಡ ಮಕ್ಕಳಿಂದ ಬರೆಸಿದಂಥ ಒಂದು ಚಟುವಟಿಕೆಯನ್ನು ಕೂಡ ಎಕ್ಸಿಬಿಷನ್ ಕೂಡ ಮಾಡಲಿದ್ದೇವೆ. ನಿಮ್ಮ ಹರಡಿತು ನಮ್ಮ ಮನವೆಂಬ
ಹಳೆಯ ವಿದ್ಯಾರ್ಥಿಗಳು ಸುಮಾರು 1,002 1,003 ಹಳೆಯ ವಿದ್ಯಾರ್ಥಿಗಳನ್ನ ಈಗ ಒಟ್ಟಿಗೆ ಬಂದು ಒಂದು ಟ್ರಸ್ಟನ್ನು ಮಾಡಿದ್ದೇವೆ. ಆ ಟ್ರಸ್ಟಿನ ವತಿಯಿಂದ ಈಗಾಗಲೇ ನಾವು ಅಪ್ರಾಕ್ಸಿಮೇಟ್ಲಿ 3 ಕೋಟಿ ರೂಪಾಯಿಗಳ ಸಹಾಯಕ ಕೆಲಸವನ್ನು ಬೇರೆ ಬೇರೆ ಸ್ಕೂಲಲ್ಲಿ, ಬಾಳಿಗ ಕಾಲೇಜಿನಲ್ಲಿ ನಾವು ನಡೆಸ್ತಾ ಇದ್ದೇವೆ. ನಮ್ಮ ಊರಿಗೆ ನಮ್ಮ ಮಕ್ಕಳಿಗೆ ಕೊಡಬೇಕು ಅಂತೇಳಿ, ನಮ್ಮ ಮಕ್ಕಳಿಗೆ ಅಂದರೆ ನೀವೆಲ್ಲ ನಮ್ಮದೇ ಮಕ್ಕಳು, ನಾವು ಒಂದು ಈಗ ಪಾತ್ ಹಾಕಿ ಕೊಡ್ತೇ ಇದ್ದೇವೆ ನಿಮಗೆ ದಾರಿ. ಅಂದರೆ ನಾಳೆ ಸಹ ನೀವು ಸಹ ನಮ್ಮ ಹಾಗೆ ದೊಡ್ಡವರಾಗಿ ಬೆಳೆದು ನೀವು ಕಲಿತಂಥ ಶಾಲೆಗೆ ಪುನಃ ಬಂದು ಅವರಿಗೆ ಮತ್ತೆ ಇದು ಮಾಡಬೇಕು, ಇದೇ ನಮ್ಮ ಆಶೆ. ಈ ಎ.ವಿ. ಬಾಳಿಗ ಕಾಲೇಜಿನ ಅಲ್ಯೂಮಿ ಟ್ರಸ್ಟಿನವರು ಏನಿದ್ದಾರೆ, ಈ ರೀತಿ ಶಾಲೆಗಳನ್ನು ಗುರುತಿಸಿ, ಅದು ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಈ ರೀತಿ ಇರತಕ್ಕಂಥ ಶಾಲೆಗಳಿಗೆ ಬೇಕಾದಂಥ ಸೌಲಭ್ಯಗಳನ್ನು ಟ್ರಸ್ಟಿನ ಮೂಲಕ ಕೊಡುವುದರ ಮೂಲಕ ತಮ್ಮ ಒಂದು ಸಮಾಜದ ಮೇಲಿನ ಕಳಕಳಿಯನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ನಿಜವಾಗಿ ಬಹಳ ಸಂತೋಷ ತರತಕ್ಕಂಥ ವಿಚಾರ. The bubbles in the pot one by one, the water level came up. The program the water and live happily. Moral of the story: where there is a will, there is a way. Thank you. ಶಾಲೆಯಲ್ಲಿ ಸರ್ಕಾರ ಅನೇಕ ಸೌಲಭ್ಯಗಳನ್ನು ಒದಗಿಸಿಕೊಟ್ಟಿದೆ. ಆದರೂ ಸಹ ನಮ್ಮ ಶಾಲೆಯಲ್ಲಿ ಒಂದೇ ಟಿ ವಿ ಇತ್ತು. ಇದರಿಂದ ಮಕ್ಕಳಿಗೆ ಸ್ವಲ್ಪ ಕಲೀಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಅಂದ್ಕೊಂಡು ಮತ್ತು ಬ್ಯಾಂಡ್ ಸೆಟ್ಟು ಸ್ವಲ್ಪ ಹಳೇದಾದ್ದರಿಂದ ನಾವು ಎ.ವಿ. ಬಾಳಿಗ ಅಲ್ಯೂಮಿನಿ ಟ್ರಸ್ಟ್ಗಳನ್ನು ಭೇಟಿಯಾಗಿ ಅವರ ಹತ್ರ ನಮ್ಮ ಬೇಡಿಕೆಯನ್ನು, ಒಂದು ಟಿ ವಿ ಹಾಗೂ ಒಂದು ಬ್ಯಾಂಡ್ ಸೆಟ್ಟನ್ನು ಬೇಡಿಕೆ ನೀಡಿದಾಗ ಅವರು ಸಂತೋಷದಿಂದ ಸ್ವಲ್ಪ ದಿನದಲ್ಲಿ ನಮಗೆ ಒದಗಿಸಿಕೊಟ್ಟಿದ್ದಾರೆ. ಹಾಗೂ ನಮ್ಮ ಮಕ್ಕಳ ಇಂಗ್ಲೀಷ್ ಕಲಿಕೆಗೆ ಅನುಕೂಲ ಆಗಲಿಕ್ಕೆ ಒಂದು ಸ್ಪೋಕನ್ ಇಂಗ್ಲೀಷ್ ಟೀಚರನ್ನು ಸಹ ನಮಗೆ ಒದಗಿಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತೇನೆ. ಸ್ವಾಗತವನ್ನು ಬಯಸಿ ಆಗಮಿಸಿದಂತಹ ನಮ್ಮ ಶಾಲೆಯಲ್ಲಿ ಮಕ್ಕಳು 22 ಮಕ್ಕಳಿದ್ದಾರೆ. 2 ಟೀಚರ್ ಕಲಿಸ್ತಿದ್ದೇವೆ. ಈ ಮಕ್ಕಳೆಲ್ಲ ಬಹಳ ಆರ್ಥಿಕವಾಗಿ ಹಿಂದುಳಿದಂತಹ ಪ್ರದೇಶದಿಂದ ಬಂದವರು. ಇಲ್ಲಿ ಎಲ್ಲ ಧರ್ಮಕ್ಕೆ ಸೇರಿದ ಹಿಂದೂ, ಮುಸ್ಲಿಮ್, ಕ್ರಿಶ್ಚಿಯನ್ ಅಂತ ಭೇದ ಭಾವ ಇಲ್ಲದೆ ಎಲ್ಲ ಧರ್ಮಕ್ಕೆ ಸೇರಿದ ಮಕ್ಕಳಿದ್ದಾರೆ, ಅಭ್ಯಾಸ ಮಾಡ್ತಿದ್ದಾರೆ. ಈ ಶಾಲೆಯನ್ನು 1994ರಲ್ಲಿ ಕಟ್ಟಿಸಿದ್ದಾಗಿತ್ತು. ಮಕ್ಕಳ ಸಂಖ್ಯೆ ದಿನ ದಿನ ಹೋಗ್ತಾ ಪ್ರೈವೇಟಿಗೆ ಹೋಗೋದ್ರಿಂದ ಕಡಿಮೆ ಆಗ್ತಾ ಬಂತು. ಆದರೆ ಆದಷ್ಟು ಅವರನ್ನು ನಮ್ಮ ಕಡೆಗೆ ಒಲಿಸ್ಕೊಳ್ಬೇಕು ಅಂತ ಅನೇಕ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೇವೆ. ಅವರಿಗೆ ನಾವು ಎ.ವಿ. ಬಾಳಿಗ ಅವರಿಂದ ನಮಗೆ ಏನಾದರೂ ಡೊನೇಟ್ ಕೊಡಿ ಅಂತ ಕೇಳಿಕೊಂಡಾಗ ಅವರು ನಮಗೆ 2 ಬೆಂಚನ್ನು, 1
ರ್ಯಾಕ್ಸನ್ನು ಮತ್ತು 3 ಗ್ರೀನ್ ಬೋರ್ಡನ್ನು ನಮಗೆ ಕೊಟ್ಟಿದ್ದಾರೆ. ಅದರಿಂದ ನಮ್ಮ ಮಕ್ಕಳ ಕಲಿಕೆಗೆ ಉತ್ತಮವಾಗಿದೆ. ಅದ್ರ ಜೊತೆಗೆ ಸ್ಪೋಕನ್ ಇಂಗ್ಲೀಷ್ ಕೊಟ್ಟಿರುವುದು ಬಹಳ ಖುಷಿ ಕೊಡ್ತಿದೆ. ಯಾಕೆಂತಂದರೆ ನಮ್ಮ ಪೇರೆಂಟ್ಸು ಯಾವಾಗಲೂ ಬಯಸೋದು ಇಂಗ್ಲೀಷ್ ಆದ್ದರಿಂದ ಅವ್ರು ಸ್ಪೋಕನ್ ಇಂಗ್ಲೀಷ್ ಕೊಟ್ಟಿರೋದು ನಮಗೆ ಒಂದು ಟೀಚರ್ ಕೊಟ್ಟಿದ್ದಾರೆ, ಬಹಳ ಖುಷಿ ಅನಿಸ್ತಾ ಇದೆ. ಅದ್ರ ಜೊತೆಗೆ ನಮ್ಮದು ಕೋಆಪ್ರೇಟ್ ಅವರಿಗೆ ಇದೆ. ಯಾವಾಗಲೂ ಸದಾ ಅವರ ಕೋಆಪ್ರೇಷನ್ ನಮಗೆ ಇರಲಿ ಅಂತ ಕೇಳ್ಕೊಳ್ತಾ ಇನ್ನೊಮ್ಮೆ ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಮಾತನ್ನು ಮುಗಿಸ್ತೇನೆ. ನೀವು ನಿಮ್ಮ ಶಿಕ್ಷಣವನ್ನು ಎಂದಿಗೂ ಬಿಡಬೇಡಿ. ಆರ್ಥಿಕ ಸಹಾಯ ಬೇಕಾದರೆ ನಮ್ಮ ಟ್ರಸ್ಟ್ ಎಂದಿಗೂ ರೆಡಿ. ಇದೇ ನನ್ನ ಕಲಿಕೆಯ ವಿನಂತಿ. ಈ ಶಾಲೆಗೆ ಅಲ್ಯೂಮಿನಿಯಂ ಟ್ರಸ್ಟ್ನವರು ನಮಗೆ ನಮ್ಮ ಮಕ್ಕಳ ಶಿಕ್ಷಣದ ಅಭಿವೃದ್ಧಿಗಾಗಿ ಸ್ಮಾರ್ಟ್ ಟಿ ವಿಯನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಸ್ಪೋಕನ್ ಇಂಗ್ಲೀಷ್ ಇಂಪ್ರೂವ್ ಆಗೋ ಸಲುವಾಗಿ ಸ್ಪೋಕನ್ ಇಂಗ್ಲೀಷ್ ಶಿಕ್ಷಕರನ್ನು ಕೊಟ್ಟಿದ್ದಾರೆ. ಅವರು ಸಹ ವಾರದಲ್ಲಿ 2 ದಿವಸ ಬಂದು ನಮ್ಮ ಮಕ್ಕಳಿಗೆ ಸ್ಪೋಕನ್ ಇಂಗ್ಲೀಷನ್ನು ಇಂಪ್ರೂವ್ ಮಾಡ್ತಾ ಇದ್ದಾರೆ. ಅದರಿಂದ ನಮ್ಮ ಮಕ್ಕಳಿಗೆ ತುಂಬ ಅನುಕೂಲ ಆಗಿದೆ. ಅದೇ ರೀತಿ ಅವರು ವಿದ್ಯಾಭ್ಯಾಸದಲ್ಲಿ ಯಾವ ರೀತಿ ಇಂಪ್ರೂವ್ ಆಗಬೇಕಾ ಅದೇ ರೀತಿಯಲ್ಲಿ ಆಟದಲ್ಲಿ ಮತ್ತು ಉಳಿದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲೂ ಅಭಿವೃದ್ಧಿ ಆಗಬೇಕು ಅಂತ ಮಕ್ಕಳಿಗೆ ಆಟಿಕೆ ಸಾಮಾನುಗಳನ್ನು ಕೊಟ್ಟಿದ್ದಾರೆ. ಕ್ಯಾರಮ್ ಬೋರ್ಡ್ ಕೊಟ್ಟಿದ್ದಾರೆ, ಚೆಸ್ ಬೋರ್ಡ್ ಕೊಟ್ಟಿದ್ದಾರೆ, ರಿಂಗ್ ಕೊಟ್ಟಿದ್ದಾರೆ, ಲೂಡೋ ಆಟದ ಸಾಮಗ್ರಿಗಳನ್ನು ನೀಡಿದ್ದಾರೆ. ಅದು ಈಗ ನಾವು ಮುಂದೆ ನಮ್ಮ ಮಕ್ಕಳಿಗೆ ಬರೀಲಿಕ್ಕೆ ಬೋರ್ಡಿನ ಅವಶ್ಯಕತೆ ಇರೋದ್ರಿಂದ ಗ್ರೀನ್ ಬೋರ್ಡನ್ನು ನಾವು ಅವ್ರ ಹತ್ರ ಬೇಡಿಕೆ ಇಟ್ಟಿದ್ದೇವೆ. ಅದನ್ನು ಅವರು ಒದಗಿಸಿಕೊಟ್ಟಲ್ಲಿ ನಮ್ಮ ಮಕ್ಕಳಿಗೆ ಅನುಕೂಲ ಆಗ್ತದೆ ಅನ್ನೋದು ನನ್ನ ಆಶಯ. ಇಲ್ಲಿಯ ಮಕ್ಕಳು ತುಂಬ ಹಿಂದುಳಿದ ಇದರಲ್ಲಿರೋದ್ರಿಂದ ಅವರಿಗೆ ಈ ಸ್ಪೋಕನ್ ಇಂಗ್ಲೀಷು ತುಂಬ ಅನುಕೂಲ ಆಗ್ತಾ ಇದೆ. ಅಲ್ಯೂಮಿನಿಯಂ ಟ್ರಸ್ಟ್ನವರು ನಮ್ಮ ಮಕ್ಕಳಿಗೆ ಈ ರೀತಿಯ ಒದಗಿಸಿಕೊಟ್ಟದ್ರಿಂದ ನಮ್ಮ ಮಕ್ಕಳಿಗೆ ತುಂಬ ಅನುಕೂಲ ಆಗಿದೆ. ಇವರಿಗೆ ತುಂಬ ಧನ್ಯವಾದಗಳು. ನಮ್ಮ ಶಾಲೆಯ ವತಿಯಿಂದ, ನಮ್ಮ ಶಿಕ್ಷಕರ ವತಿಯಿಂದ ಮತ್ತು ನಮ್ಮ ಅಧಿಕಾರಿಗಳ ಇವರಿಂದಲೂ ಕೂಡ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸಿಕೊಳ್ಳುವಲ್ಲಿ ನೆರವಾಗ್ತಿದೆ. ಹಾಗೆ ಈ ಒಂದು ಮಹಾಪೋಷಕ ಸಭೆಯಲ್ಲಿ ಅವರು ಸಹಿತ ಭಾಗಿಯಾಗಿ ನಮ್ಮೊಂದಿಗಿರುವುದು ನಮಗೆಲ್ಲ ಸಂತೋಷ ತಂದಿದೆ. ಸೊ ಇಂಟೆನ್ಷನ್ ಈಸ್ ವೆರಿ ವೆರಿ ಕ್ಲಿಯರ್. ವಾಟ್ ಎವರ್ ವಿ ಹ್ಯಾವ್ ಗಾಟ್ ಸೋ ಫಾರ್, ನಮಗೆ ಇಲ್ಲಿವರೆಗೆ ಏನು ಸಿಕ್ಕಿದೆ ಅದನ್ನು ನಾವು ಇನ್ನು ಕೊಡಬೇಕು. ಈಗ ಕೊಡಲಿಲ್ಲ ಅಂತಂದ್ರೆ then we are not fit to be the human beings like this. So that's what our one simple intention. White, 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 take a bite. What is the color of apple? Apple color is red. ನಾವು ಸಾಧಾರಣ 2.6 ಕೋಟಿಯಷ್ಟು ರೂಪಾಯಿಯನ್ನು ಖರ್ಚು ಮಾಡಿ ನಮ್ಮ ಡಾಕ್ಟರ್ ಎ ವಿ ಬಾಳಿಗಾ ಕಾಲೇಜನ್ನು ಡೆವಲಪ್ಮೆಂಟ್ ಎಲ್ಲ ಮಾಡಿದ್ವಿ. ಏನೇನು ಅವ್ರದ್ದಿತ್ತು ಎಲ್ಲ ಪ್ರಾಜೆಕ್ಟ್ ವರ್ಕ್ ಮಾಡಿ ಕೊಟ್ಟಿದ್ದೇವೆ. ಅದರ ನಂತರ
ತುಂಬ ಜನ ಡೋನರ್ಸ್ ಮುಂದೆ ಬಂದರು, ನಾವು ಕಲಿತ ಶಾಲೆಯನ್ನು ನೀವು ಮಾಡಿಕೊಡ್ತೀರಾ, ನಾವು ಹಣ ಕೊಡ್ತೇವೆ ಅಂತ ಹೇಳಿದರು. ಅದ್ರ ಸಲುವಾಗಿ ನಾವು ಪ್ರೈಮರಿ ಸ್ಕೂಲ್ಸ್ ಎಲ್ಲ ತಗೊಂಡ್ವಿ. ಇದರಲ್ಲಿ ಮಹತ್ತರ ಪಾತ್ರ ನಮ್ಮ ಪ್ರೆಸಿಡೆಂಟ್ಸ್ದೇ ಇದೆ. ಪ್ರಾಜೆಕ್ಟ್ 1ನಲ್ಲಿ 11 ಶಾಲೆಯನ್ನು ಅವರೇ ತಗೊಂಡಿದ್ರು. ಈಸ್ ದ ಓನ್ಲಿ ಡೋನರ್ ಫಾರ್ 11 ಸ್ಕೂಲ್ಸ್. ಸೆಕೆಂಡ್ ಇಯರ್ನಲ್ಲಿ ಒಬ್ಬರು 7 ಶಾಲೆಯನ್ನು ತಗೊಂಡ್ರು, ವಿಕ್ರಮ್ ನಾಯ್ಕ್ ಅಂತೇಳಿ. ಮತ್ತು ಪ್ರೆಸಿಡೆಂಟ್ ಸಹ 7 ಶಾಲೆಯನ್ನು ತಗೊಂಡ್ರು. ಈ ವರ್ಷದ್ದು ನಾವು 12 ಶಾಲೆಯಲ್ಲಿ 7 ಶಾಲೆ ಪ್ರೆಸಿಡೆಂಟೇ ತಗೊಂಡಿದ್ದಾರೆ. ಸೊ ಥ್ಯಾಂಕ್ಸ್ ಟು ಹಿಮ್ ಫ್ರಮ್ ಅಲ್ಯುಮಿನಿ ಟ್ರಸ್ಟ್. ಸ್ಪೆಷಲ್ ಥ್ಯಾಂಕ್ಸ್ ಟು ಉದಯ್ ನಾಯ್ಕ್ ಸರ್. ಅವರನ್ನು ನಾವು ಮರೆಯುವಂಗೆ ಇಲ್ಲ. ಯಾಕಂದರೆ ನಾವು ಏನೇ ಕೆಲಸ ಮಾಡಬೇಕಾದ್ರೂ ನಮಗೆ ಗೌರ್ಮೆಂಟ್ ಸಪೋರ್ಟ್ ಬೇಕೇ ಬೇಕು. ನಾವು ಯಾವುದೇ ಶಾಲೆಗೆ ಡೈರೆಕ್ಟ್ ಎಂಟ್ರಿ ಮಾಡಲಿಕ್ಕೆ ಆಗೋದಿಲ್ಲ. ಈ ವರ್ಷ ನಾವು ಟೋಟಲ್ ಇವತ್ತಿನ ತನಕ 40 ಶಾಲೆಯನ್ನು ನಮ್ಮ ಪ್ರಮೋಷನ್ ಮಾಡಲಿಕ್ಕೆ, ಎಜುಕೇಷನ್ ಪ್ರಮೋಷನ್ ಮಾಡಲಿಕ್ಕೆ ತಗೊಂಡಿದ್ದೇವೆ. ಬಾಳಿಗ ಅಲ್ಯುಮಿನಿ ಟ್ರಸ್ಟಿಂದ ನಮ್ಮ ಶಾಲೆಗೆ ಅತ್ಯುತ್ತಮವಾದ ಸಲಕರಣೆಗಳನ್ನು ನೀಡಿದ್ದಾರೆ. ಅದರಲ್ಲಿ ಮೇನಾಗಿ ಸ್ಮಾರ್ಟ್ ಟಿವಿಯನ್ನು ನೀಡಿದ್ದಾರೆ, 43 ಇಂಚಿಂದು. ಅದರಿಂದ ನಮ್ಮ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ತುಂಬ ಹೆಲ್ಪ್ ಆಗ್ತಾ ಉಂಟು. ಮತ್ತು ನಮ್ಮದು ಶಾಲಾ ದಾಖಲೆ ನೀಡಲಿಕ್ಕೆ ಕಪಾಟಿನ ಕೊರತೆ ಇತ್ತು, ಒಂದೇ ಚಿಕ್ಕ ಕಪಾಟಿತ್ತು. ಒಂದು ದೊಡ್ಡ ಒಳ್ಳೆಯ ಗುಣಮಟ್ಟದ ಕಪಾಟನ್ನು ನೀಡಿದ್ದಾರೆ. ಮತ್ತು ಮಕ್ಕಳಿಗೆ ಆಟ ಆಡಲಿಕ್ಕೆ ವಾಲಿಬಾಲ್, ಥ್ರೋಬಾಲ್, ಫುಟ್ಬಾಲ್, ಆಮೇಲೆ ಲಗೋರಿ, ಶಟಲ್ ಕಾಕ್, ಹೀಗೆ ತುಂಬ ಆಟಿಕೆ ಸಾಮಾನನ್ನು ನೀಡಿದ್ದಾರೆ. ಇದರಿಂದ ಮಕ್ಕಳ ದೈಹಿಕ ಮತ್ತು ಮಾನಸಿಕ ಸ್ಥಿತಿನೇ ಉತ್ತಮ ಆಗಲಿಕ್ಕೆ ಸಾಧ್ಯವಾಗ್ತದೆ. ಇವೆಲ್ಲವನ್ನು ನೀಡಿದ ಟ್ರಸ್ಟಿಗೆ ನನ್ನ ಅನಂತ ಧನ್ಯವಾದಗಳು. ಪಾರ್ಟ್ಸ್ ಆಫ್ ಸ್ಪೀಚ್ ಮತ್ತು ಇನ್ನಿತರ ಕೆಲವು ವ್ಯಾಕರಣ ಮಾಹಿತಿಗಳನ್ನು ಕಲಿತಿದ್ದೇನೆ. ಇಂಗ್ಲಿಷ್ನಲ್ಲಿ ಮಾತನಾಡಲು ಪ್ರೋತ್ಸಾಹ ನೀಡಿ ಎಲ್ಲರನ್ನು ಪ್ರೀತಿಯಿಂದ ಕಾಣುವ ಇವರನ್ನು ಶಿಕ್ಷಕರಾಗಿ ನೀಡಿದಂತಹ ಅಲ್ಯುಮಿನಿ ಎವಿ ಬಾಳಿಗ ಅವರಿಗೆ ನನ್ನ ಹೃತ್ಪೂರ್ವಕ ವಂದನೆಯನ್ನು ಸಲ್ಲಿಸುತ್ತಾ, ಈ ಒಂದು ಟೀಚರನ್ನು ನೀಡಿದ್ರಿಂದ ನಮ್ಮ ಎಲ್ಲ ಮಕ್ಕಳಿಗೆ ಇಂಗ್ಲೀಷ್ ಕಲಿಕೆ ಒಂದು ಶೈಕ್ಷಣಿಕ ಪ್ರಗತಿಗೆ ಹೆಚ್ಚಿನ ಸಾಧನೆಯನ್ನು ಮಾಡಲಿಕ್ಕೆ, ಸಾಮರ್ಥ್ಯವನ್ನು ಗಳಿಸಲಿಕ್ಕೆ ಅನುಕೂಲ ಆಗಿದೆ.
ನಮ್ಮ ಶಾಲೆಗೆ ಡಾಕ್ಟರ್ ಎ ವಿ ಬಾಳಿಗ ಅಲ್ಯೂಮಿನಿಯಂ ಟ್ರಸ್ಟಿನಿಂದ ಒಂದು ಕಪಾಟು ಹಾಗೂ ಒಂದು ಫಿಲ್ಟರು ಹಾಗೂ 10 ನಕಾಶೆಗಳು ಹಾಗೂ ಒಬ್ಬ ಸ್ಪೋಕನ್ ಇಂಗ್ಲೀಷ್ ಟೀಚರನ್ನು ಕೊಟ್ಟಿದ್ದಾರೆ. ಅದರಿಂದ ನಮಗೆ ಬಹಳ ಅನುಕೂಲ ಆಗಿದೆ. ಶಾಲೆಯ ಎಲ್ಲ ಮಕ್ಕಳಿಗೂ ಕಂಪ್ಯೂಟರ್ ನಮ್ಮ ಸ್ಪೋಕನ್ ಇಂಗ್ಲೀಷ್ ಒಂದು ತರಬೇತಿ ಮಕ್ಕಳಿಗೆ ಆಗ್ತಾಯಿದೆ. ಈ ಶಾಲೆಯ ಮಕ್ಕಳಿಗೆ ಅದೊಂದು ಸಿಕ್ಕಿದ್ರಿಂದ ನಮ್ಮ ಬಡ ಮಕ್ಕಳಿಗೆ ಬಹಳ ಅನುಕೂಲ ಆಗಿದೆ. ಇನ್ನು ಮುಂದೂ ಸಹ ನಮ್ಮ ಶಾಲೆಗೆ ಈ ಸಂಸ್ಥೆಯಿಂದ ಅನೇಕ ಸೌಲಭ್ಯಗಳನ್ನು ನೀಡ್ತಾ ನಮಗೆ ಮುಂದಿನ ವರ್ಷ ನಾವು ಇಂಗ್ಲೀಷ್ ಮೀಡಿಯಮನ್ನು ಪ್ರಾರಂಭಿಸ್ತಾ ಇದ್ದೀವಿ ಶಾಲೆಯಲ್ಲಿ. ನಮಗೆ ಅದಕ್ಕೆ ಒಂದು ಇಂಗ್ಲೀಷ್ ಟೀಚರನ್ನು ಶಾಲೆಗೆ ಕೊಟ್ಟರೆ ಬಹಳ ಅನುಕೂಲ ಆಗ್ತಿತ್ತು ಹೇಳ್ತಾ ನಾನು ಈ ಸಂಸ್ಥೆಗೆ ನಮ್ಮ ಶಾಲಾ ಪರವಾಗಿ SDMC ಪರವಾಗಿ ಹಾಗೂ ಊರಿನ ಎಲ್ಲ ಪಾಲಕ ಪೋಷಕ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಇವರಿಗೆ. ಈ ಮಕ್ಕಳಿಂದ ನಾವು ಏನನ್ನೂ ಪಡೆಯಲು ಇಷ್ಟಪಡುವುದಿಲ್ಲ. ನಮ್ಮ ಹಾಗೆ ಈ ಮಕ್ಕಳು ಸಹ ಕಲಿತು ಮುಂದೆ ದೊಡ್ಡವರಾಗಿ ತಾವು ಕಲಿತ ಶಾಲೆಯನ್ನು ಮರೆಯದೆ ತಮ್ಮ ತಂದೆ ತಾಯಿಗಳು ಹಾಕಿಕೊಟ್ಟ ದಾರಿಯಲ್ಲೇ ನಡೆದು ಕುಮಟಾ ಊರಿನ ಅಭಿವೃದ್ಧಿಗಾಗಿ ನಮ್ಮ ದೇಶದ ಅಭಿವೃದ್ಧಿಗಾಗಿ ಸತ್ಪ್ರಜೆಯಾಗಿ ಬಾಳಬೇಕೆಂದು ಹೇಳುವುದೇ ನಮ್ಮ ಕನಸು. Providing us with excellent sports materials and green board and cupboard. Thank you again. Thank you for providing us with excellent sports materials and green board and cupboard. Thank you again because you gave good spoken English teacher. ನಾವು ನಿಮ್ಮ ಜೊತೆಗೆ ಇನ್ನು ಮುಂದೆ ಯಾವಾಗಲೂ ಕೂಡಿಕೊಂಡೇ ಇರ್ತೇವೆ. ಈಗಾಗಲೇ ಅಲ್ಯೂಮಿನಿಯಂ ಟ್ರಸ್ಟ್ ಕುಮಟಾದವರು ನಮ್ಮ ಶಾಲೆಗೆ ಹಲವಾರು ರೀತಿಯ ಸಲಕರಣೆಗಳನ್ನು ಕೊಟ್ಟಿದ್ದಾರೆ. ಸ್ಪೋರ್ಟ್ಸ್ ಮಟೀರಿಯಲ್ ಇರ್ಬೋದು, ಗೋಡ್ರೇಜ್ ಇರ್ಬೋದು, ಹಾಗೆಯೇ ಅತಿ ಅವಶ್ಯವಾಗಿರುವಂಥ ಒಂದು ಸ್ಪೋಕನ್ ಇಂಗ್ಲೀಷ್ ಶಿಕ್ಷಕರನ್ನು ಸಹ ವಾರದಲ್ಲಿ 2 ದಿವಸ ಕಳಿಸ್ಕೊಟ್ಟಿದ್ದಾರೆ. ಹೀಗೆ ಮತ್ತೊಂದು ಬೇಡಿಕೆಯನ್ನು ಇಟ್ಟಿದ್ದು ಸಹ ಸ್ಯಾಂಕ್ಷನ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ಅದು ಸ್ಮಾರ್ಟ್ ಟಿವಿಯನ್ನು ಕೊಡ್ತೇನೆ ಅಂತಲೂ ಹೇಳಿದ್ದಾರೆ. ಹೀಗೆ ಮತ್ತು ಏನಾದರೂ ಬೇಡಿಕೆ ಇದ್ದಕ್ಕೆ ಹೇಳಿ ಪೂರೈಸಿಕೊಡ್ತೇವೆ ಅಂತ ಹೇಳಿ ಸತತವಾಗಿ ಈ ಪ್ರಾಥಮಿಕ ಶಾಲೆ ಸಲುವಾಗಿ ತುಂಬ ಅಭಿಮಾನದಿಂದ ಹೇಳ್ತಾ ಇದ್ದಾರೆ. ಅಲ್ಯೂಮಿನಿಯಂ ಟ್ರಸ್ಟ್ ಅವರಿಗೆ ನಮ್ಮ ಶಾಲೆ ಮತ್ತು ನಮ್ಮ SDMC ನಮ್ಮ ಊರಿನ ಎಲ್ಲ ಸಮಸ್ತ ನಾಗರಿಕರು ತುಂಬ ಖುಷಿಯಿಂದ ಅವರನ್ನು ತುಂಬ ಅಭಿಮಾನದಿಂದ ಅಭಿನಂದಿಸ್ತಾ ಇದ್ದೇವೆ. ಸುಜ್ಞಾನದ ಬೆಳಕ ನೀಡಿ ದಾರಿ
ತುಂಬ ಅನುಕೂಲ ಆಗ್ತಂತು. ಅದರಿಂದ ಮಕ್ಕಳು ತುಂಬ ಅದಕ್ಕೆ ಅಡ್ಜಸ್ಟ್ಮೆಂಟ್ ಆಗ್ತಾ ಇದ್ದಾರೆ. ತುಂಬ ನನ್ನ ವೈಯಕ್ತಿಕ ಹಾಗೂ ಶಿಕ್ಷಕರಿಂದ ಎಲ್ಲರಿಂದಲೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ಲರಿಗೂ ತುಂಬ ಧನ್ಯವಾದಗಳು. ಈ ಜನ್ರೇಷನ್ನಲ್ಲಿ ಯಾವ ರೀತಿ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿ ಶಿಕ್ಷಣದ ಬದಲಾವಣೆ ಒಂದು ಮಹಾಪರ್ವವೇ ಇಂದಿನಿಂದ ಆರಂಭವಾಗಿದೆ. ಇಂಥ ಸುದಿನದಲ್ಲೇ ತಾವು ಬಂದು ಮಕ್ಕಳಿಗೆ ಏನು ಕೊಟ್ಟಿದ್ದೀರೋ ಅದನ್ನು ಇವತ್ತೇನು ಸಮಾಪ್ತಿ ಮಾಡ್ತಾ ಇದ್ದೀರಿ. ಸೊ ಥ್ಯಾಂಕ್ಸ್ ಫಾರ್ ದಿಸ್. ಲಾಸ್ಟ್ ಇಯರು ನಾವು ಅಲ್ಯೂಮಿನಿಯಂ ಟ್ರಸ್ಟ್ ಡಾಕ್ಟರ್ ವಿ ಪಾಳಿಗ ಕಾಲೇಜ್ ಕುಮಟಾ ಇವರಿಗೆ ನಮ್ಮ ಶಾಲೆಗೆ ಗುಣಾತ್ಮಕ ಶಿಕ್ಷಣವನ್ನು ನೀಡಲಿಕ್ಕೆ ಕಲಿಕೋಪಕರಣ ಹಾಗೂ ಸ್ಮಾರ್ಟ್ ಟಿ ವಿಯನ್ನು ಕೊಡಲಿಕ್ಕೆ ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡಾಗ ಅವರು ನಮ್ಮ ರಿಕ್ವೆಸ್ಟಿಗೆ ಸ್ಪಂದಿಸಿ ನಮಗೆ ಸ್ಮಾರ್ಟ್ ಟಿ ವಿ ಕ್ರೀಡೋಪಕರಣ ಮತ್ತು ಕೆಲವು ಕಲಿಕೋಪಕರಣಗಳನ್ನು ನೀಡಿ ನಮಗೆ ಕಲಿಕೆಗೆ ಉತ್ತಮವಾದಂತಹ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಮಕ್ಕಳಿಗೆ ಈ ವರ್ಷ ಜೂನ್ನಿಂದನೂ ಸ್ಪೋಕನ್ ಇಂಗ್ಲೀಷ್ ಕ್ಲಾಸನ್ನು ನಡೆಸಲಿಕ್ಕೆ ಒಬ್ಬರು ಟೀಚರನ್ನು ಕೂಡ ಅವರೇ ನೇಮಿಸಿಕೊಟ್ಟಿದ್ದಾರೆ. ವಾರಕ್ಕೊಂದು ಸಾರಿ ಬಂದು ಅವರು ಉತ್ತಮವಾದಂಥ ಕ್ಲಾಸನ್ನು ನಡೆಸ್ತಾ ಇದ್ದಾರೆ. ಮಕ್ಕಳಿಗೆ ಅದರಿಂದ ಬಹಳ ಅನುಕೂಲ ಆಗಿದೆ. ಈ ರೀತಿ ಅವರ ಒಂದು ಕೊಡುಗೆಯಿಂದ ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಉತ್ತಮವಾದಂಥ ಗುಣಾತ್ಮಕ ಶಿಕ್ಷಣವನ್ನು ನೀಡಲಿಕ್ಕೆ ಬಹಳ ಅನುಕೂಲ ಆಗಿದೆ. ಅದಕ್ಕಾಗಿ ನಾವು ಅವರ ಟ್ರಸ್ಟನ್ನು ನಮ್ಮ ಶಾಲಾ ಶಿಕ್ಷಕವೃಂದ ಪರವಾಗಿ, ಊರ SDMC ಅವರ, ಊರ ನಾಗರಿಕರ ಎಲ್ಲ ಮಕ್ಕಳ ಪಾಲಕರ ಪರವಾಗಿ ಅವರಿಗೆ ಅಭಿನಂದನೆಯನ್ನು, ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಅದಕ್ಕಾಗಿ ಇನ್ನು ಮುಂದೂ ಕೂಡ ಅವರ ಸಹಕಾರ, ಅವರ ಕೊಡುಗೆ ನಮಗೆ ಸಿಗಲಿ ಅಂತ ಆಶಿಸ್ತಾ ಮತ್ತೊಮ್ಮೆ ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ನಮ್ಮ ಶಾಲೆಯಲ್ಲಿ ಕಳೆದ 3 ವರ್ಷಗಳಲ್ಲಿ ಮಕ್ಕಳು ರಾಜ್ಯ ಮಟ್ಟದವರೆಗೆ ಕ್ರೀಡಾಕೂಟದಲ್ಲಿ ಪಳಗಿದ್ದಾರೆ. ರಾಜ್ಯ ಮಟ್ಟದವರೆಗೆ ಹೋಗಿ ಜೊತೆಗೆ ಕಳೆದ ಶೈಕ್ಷಣಿಕ ವರ್ಷದಲ್ಲಿ ಹುಡುಗಿಯರ ಥ್ರೋಬಾಲ್ ಕೂಡ ವಿಭಾಗ ಮಟ್ಟದ ಬೆಳಗಾವಿ ವಿಭಾಗ ಮಟ್ಟಕ್ಕೂ ಕೂಡ ಸ್ಪರ್ಧಿಸಿದ್ದಾರೆ. ಅದೇ ರೀತಿ ಭಾಳ ಖುಷಿಯಾಗಿದೆ. ನಿನ್ನೆ ನಾವು confusion, no. Okay, you have a challenge. See who wins, okay? Eat junk food, not healthy food. Eat healthy food, not junk food. Healthy food, healthy food. Who are you? I am the one that's good for you. I make you grow tall and strong. I make you grow tall and strong. And give you energy all day long. Healthy food, healthy food. Who are you? I am the one that's good for you. ಈ ಶಾಲೆಯಿಂದ ನನಗೆ ಅತ್ಯುತ್ತಮವಾದ ಸಿಕ್ಕಿದೆ. ನನಗೆ ಬರೀ ಪಠ್ಯ ಶಿಕ್ಷಣ ಅಲ್ಲ, ನೈತಿಕ ಶಿಕ್ಷಣ, ಒಳ್ಳೆಯ ಮಾರ್ಗದರ್ಶನ. ಮಕ್ಕಳ ಭವಿಷ್ಯ ಅನ್ನೋದು ಹೇಳ್ತೇವೆ ಶಾಲಾ ಕಾಲೇಜುಗಳಲ್ಲಿ ರೂಪುಗೊಳ್ಳುತ್ತದೆ ಅಂತ ಹೇಳಿ. ಖಂಡಿತವಾಗಿ ಹೌದು, ಉಜ್ವಲ ಭವಿಷ್ಯ ಸಿಗ್ತದೆ. ಮಾರ್ಗದರ್ಶನ
ಅಷ್ಟು ಒಳ್ಳೆಯ ಮಾರ್ಗದರ್ಶನ, ಅಷ್ಟು ಒಳ್ಳೆಯ ನೈತಿಕ ಶಿಕ್ಷಣ ನನಗೆ ಸಿಕ್ಕಿದೆ. ಇವತ್ತೇನಾದರೂ ನಾನು ಆದದ್ದಿದ್ದು ಇದ್ದರೆ ಈ ಶಾಲೆಯ ಒಂದು ನನಗೆ ಸಿಕ್ಕಂಥ ವಕ್ರ ಪುನಃ. ಮತ್ತು ಪ್ರತಿ ವರ್ಷ ಈ ಪ್ರೋಗ್ರಾಮನ್ನು ರಿಪೀಟ್ ಮಾಡಬೇಕು ಅನ್ನೋ ನಮ್ಮದು ಪ್ರೋಗ್ರಾಮ್ಸ್ ಕೂಡ ಇದೆ. ಅದರ ಸಲುವಾಗಿ ಈ ವರ್ಷ ಇದು ಒಂದು ಸಾರಿ ಮಾತ್ರ ಬಂದು ನಿಮ್ಮನ್ನು ನೋಡಿ ಹೋಗುವಂಥ ಪ್ರೋಗ್ರಾಮ್ ಅಲ್ಲ, ಇದು ಪ್ರತಿ ವರ್ಷ ರಿಪೀಟ್ ಮಾಡುವಂಥ ಪ್ರೋಗ್ರಾಮ್. ಸೊ ನಿಮ್ಮೆಲ್ಲರ ಸಹಾಯಕ್ಕೆ ನಮ್ಮ ಧನ್ಯವಾದಗಳು. ಶಾಲೆಗೆ ಈ ವರ್ಷ ಈ ಬಾಳಿಗ ಅಲಿಮ್ ಟ್ರಸ್ಟ್ ವತಿಯಿಂದ ನಾವು ಕೆಲವೊಂದು ಬೇಡಿಕೆಗಳನ್ನು ನಾವು ನಮ್ಮ ಶಾಲೆಯ ಅಭಿವೃದ್ಧಿಗಾಗಿ ನಾವು ಸಲ್ಲಿಸಿದ್ದು. ಅದರಲ್ಲಿ ಅಲಿಮ್ ಟ್ರಸ್ಟ್ನ ವತಿಯಿಂದ ನಮಗೆ ಈ ವರ್ಷ 6 ಡೆಸ್ಕ್ ಬೆಂಚುಗಳು ಮಕ್ಕಳಿಗೆ ಕೂತ್ಕೊಳ್ಳಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಶುದ್ಧ ಕುಡಿಯುವ ನೀರಿನ ಮಕ್ಕಳಿಗೆ ಸಿಗುವ ಉದ್ದೇಶದಿಂದ ಕುಡಿಯುವ ನೀರಿನ ವಾಟರ್ ಫಿಲ್ಟರನ್ನು ನೀಡಿದ್ದಾರೆ. ಮಕ್ಕಳಿಗೆ ಶಿಕ್ಷಣದ ಸಲುವಾಗಿ ಒಂದು ಸ್ಮಾರ್ಟ್ ಟಿವಿಯನ್ನು ಸಹ ನೀಡಿರುತ್ತಾರೆ. ಜೊತೆಗೆ ಮಕ್ಕಳ ಕಲಿಕೆಗೆ ಅನುಕೂಲವಾಗಲಿ ಹಾಗೂ ಶಾಲೆಯ ಕಾಗದ ಪತ್ರಗಳಿಗೆ ಅನುಕೂಲವಾಗಲು ಒಂದು ಕಲರ್ ಪ್ರಿಂಟರನ್ನು ಸಹ ನೀಡಿರುತ್ತಾರೆ. ಜೊತೆಗೆ ಒಬ್ಬರು ಸ್ಪೋಕನ್ ಇಂಗ್ಲೀಷ್ ಟೀಚರನ್ನು ನೀಡಿ ಮಕ್ಕಳಲ್ಲಿ ಇಂಗ್ಲೀಷ್ ಕಲಿಕೆ ಉತ್ತೇಜನ ಆಗುವಂತೆ ಮಾಡಿರುತ್ತಾರೆ. ಹೀಗೆ ಹಲವು ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡಿ ಮುಂದಿನ ದಿನಗಳಲ್ಲೂ ಕೂಡ ನಮಗೆ ಅಲಿಮ್ ಟ್ರಸ್ಟ್ ವತಿಯಿಂದ ಇನ್ನೂ ಹೆಚ್ಚಿನ ಸೌಲಭ್ಯಗಳು ಶಾಲೆಗೆ ಸಿಗುವಂತಾಗಲಿ. ಎಲ್ಲರಿಗೂ ಅಲಿಮ್ ಟ್ರಸ್ಟ್ನ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳಿಗೆ, ಕಾರ್ಯದರ್ಶಿಗಳು ಎಲ್ಲ ಸರ್ವರಿಗೂ ನಾನು ಶಾಲೆಯ ಪರವಾಗಿ, ನಮ್ಮ ಶಾಲೆಯ SDMC ಪರವಾಗಿ ಹಾಗೂ ಮುದ್ದು ಮಕ್ಕಳ ಪರವಾಗಿ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. Government school children. My father was a government school headmaster. My mother was also a school teacher. It's all their blessings and their hard work has, given us a lot now. So we are in a position to give it back to the poorest of the poor people's children, so that they also grow. They get an opportunity, and we are the way for growing them into a wonderful, human being. That's what we are looking at. Beyond that, we do not have any intention. ಕೇವಲ ಕಲಿಕೆಯಲ್ಲಿ ಮಾತ್ರ ಅಲ್ಲ, ಎಕ್ಸ್ಟ್ರಾ ಟ್ಯಾಲೆಂಟೆಡ್ ಅಂದರೆ ಯಾವುದೇ ಸ್ಪೋರ್ಟ್ಸ್ನಲ್ಲಿ ಆಗ್ಬೋದು, ಬಾಕಿ ಯಾವುದೇ ಇದರಲ್ಲಿ ಆಗ್ಬೋದು, ಒಳ್ಳೆಯ ಹುಷಾರ್ ಮಕ್ಕಳಿದ್ರೆ ಅವರನ್ನು ಸಹ ನಾವು ಆ ವಿಷಯದಲ್ಲಿ ನಮ್ಮ ಟ್ರಸ್ಟಿನ ವತಿಯಿಂದ ನಾವು ಅವರಿಗೆ ಪ್ರೋತ್ಸಾಹ ಕೊಡ್ತೇವೆ. ಇದನ್ನು ಟ್ರಸ್ಟಿನ ವತಿಯಿಂದ ನಾನು ಸೆಕ್ರೆಟರಿಯಾಗಿ ನಿಮಗೆ ಹೇಳ್ತಾ ಇದ್ದೇನೆ. ನಮ್ಮ ಸ್ಕೂಲಲ್ಲಿ ಅಲಿಮ್ ಟ್ರಸ್ಟ್ನಿಂದ ನಮಗೆ ಒಂದು ಕಬಾರ್ಡು, TV, ಸೂಕ್ಷ್ಮದರ್ಶಕ ಯಂತ್ರ, ಆಮೇಲೆ ಒಂದು ಕಂಪ್ಯೂಟ್ರನ್ನು ಕೊಟ್ಟಿದ್ದೀರಿ. ಇವತ್ತು ಅದೇ ರೀತಿ ಮುಂದೆ ಸಹ ಗೆಸ್ಟ್ ಟೀಚರ್ಸ್ ಸೇಮ್ ಇನ್ ದ ಸೇಮ್ ವೇ
ಸ್ಪೋಕನ್ ಇಂಗ್ಲೀಷ್ ಟೀಚರನ್ನು ಕೊಟ್ಟಿದ್ದೀರಿ. ನೆಕ್ಸ್ಟ್ ಸಹ ಅದೇ ರೀತಿ ಹೆಲ್ಪ್ ಮಾಡಬೇಕು ಅಂತ ಕೇಳ್ಕೊಂಡಿದ್ದೀನಿ. ನಮ್ಮ ಸ್ಕೂಲಿಗೆ ಇವತ್ತು ಬಂದು ಎಲ್ಲರೂ ಬಂದು ವಿಶ್ ಮಾಡಿದ್ದೀರಿ. ನಮಗೆ ಈ ಶಾಲೆ ನಮ್ಮ ಗೌರ್ಮೆಂಟ್ ಸ್ಕೂಲು ತುಂಬ ಹಿರೇಗುತ್ತಿ HPS ಹಿರೇಗುತ್ತಿ ಗೌರ್ಮೆಂಟ್ ಸ್ಕೂಲು ತುಂಬ ಪುವರ್ ಮಕ್ಕಳಿಂದ ಕೂಡಿದಂಥ ಈ ಶಾಲೆಗೆ ನಮ್ಮ ಅಲ್ಯುಮಿನಿ ಟ್ರಸ್ಟ್ ಕುಮಟಾ ಡಾಕ್ಟರ್ ಎ ವಿ ಬಾಳಿಗ ಕಾಲೇಜಿಂದ ಅತಿ ಹೆಲ್ಪ್ ಆಗಿದೆ, ಭಾಳ ಹೆಲ್ಪ್ ಆಗಿದೆ. ಅದಕ್ಕಾಗಿ ಅವರಿಗೆ ನಮ್ಮ ಶಾಲೆ ವತಿಯಿಂದ ನಮ್ಮ STMS ಇಂದ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಈ ಸಮಯದಲ್ಲಿ ಎಲ್ಲ ನಮ್ಮ ಅಧ್ಯಕ್ಷರು ವಿಜಯ್ ಕುಮಾರ್ ಸರ್ ಅವರಿಗೂ, ಜ್ಯೋತಿ ಮೇಡಮ್ ಅವರಿಗೂ, ಎಲ್ಲ ಟ್ರಸ್ಟಿಗಳಿಗೂ, ಸೇಮ್ ಕೋಆರ್ಡಿನೇಟರ್ HN ಗುನ್ಗಾಸ್ ಅವರಿಗೂ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ತುಂಬ ಧನ್ಯವಾದಗಳು, ಅವರಿಗೆ ನಮಸ್ಕಾರಗಳನ್ನು ಹೇಳ್ತಾ ಇದ್ದೀನಿ. ಕಳೆದ 24-25ನೇ ಸಾಲಿನಲ್ಲಿ ಡಾಕ್ಟರ್ ಎ ವಿ ಬಾಳಿಗ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಅಲ್ಯುಮಿನಿ ಟ್ರಸ್ಟ್ನವರು ನಮ್ಮ ಶಾಲೆಗೆ ಒಂದು ಸ್ಮಾರ್ಟ್ TV, ಒಂದು ಸ್ಕ್ಯಾನರ್ ಮತ್ತು ಪ್ರಿಂಟರ್ ಮತ್ತು ಒಂದು ಗೋದ್ರೇಜ್ ಕಪಾಟ್ ಹಾಗೂ ಅನೇಕ ಕ್ರೀಡಾ ಸಾಮಗ್ರಿಗಳನ್ನು ಕೊಟ್ಟು ನಮ್ಮ ಅತ್ಯಂತ ಹಿಂದುಳಿದ ಭಾಗದಂಥ ವಿದ್ಯಾರ್ಥಿಗಳ ಒಂದು ಶೈಕ್ಷಣಿಕ ಅಭಿವೃದ್ಧಿಗೆ ಪ್ರೋತ್ಸಾಹ ನೀಡಿದ್ದಾರೆ. ಈ ಎಲ್ಲ ಉಪಕರಣಗಳನ್ನು ಕೊಟ್ಟಿದ್ದರಿಂದ ನಾನು ನಮ್ಮ ಶಾಲೆಯ ಪರವಾಗಿ ಮತ್ತು ವಿದ್ಯಾರ್ಥಿಗಳ ಪರವಾಗಿ ಎಲ್ಲ ಊರ ನಾಗರಿಕರ ಪರವಾಗಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತಿದ್ದೇನೆ. ಯಾವುದೇ ಒಂದು ಮಗು ಕೂಡ ನಮ್ಮ ಕೈಯಲ್ಲಿ ಹಣ ಇಲ್ಲ ಅಥವಾ ನಮ್ಮ ಬಡತನ ಅನ್ನುವ ಒಂದು ಕಾರಣದಿಂದ ಸ್ಕೂಲಿಂದ ದೂರವಾಗಬಾರದು ಅನ್ನೋ ಒಂದೇ ಉದ್ದೇಶ ನಮ್ಮ ಟ್ರಸ್ಟಿನ ಉದ್ದೇಶ.
ಡಾಕ್ಟರ್ ಎ ಬಾಳಿಗ ಸೈನ್ಸ್ ಆ್ಯಂಡ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಈ ಅಲುಮ್ನಿ ಟ್ರಸ್ಟ್ನವರಿಗೆ ನಾವು ವಿನಂತಿ ಮಾಡಿಕೊಂಡಾಗ ತುಂಬ ಹೃದಯದಿಂದ ಪ್ರೀತಿಯಿಂದ ನಮ್ಮ ಶಾಲೆಗೆ ಒಂದು 53 ಇಂಚ್ ಟಿ ವಿ, ಒಳ್ಳೆಯ ಗುಣಮಟ್ಟದ ಟಿ ವಿಯನ್ನು ನಮಗೆ ಶಾಲೆಗೆ ಒದಗಿಸಿಕೊಟ್ಟಿದ್ದಾರೆ. ಬಹಳ ಇದರಿಂದ ಉಪಯೋಗ ಆಯಿತು. ಪಾಠಗಳನ್ನು ಮಕ್ಕಳಿಗೆ ಪ್ರತ್ಯಕ್ಷದರ್ಶಿತವಾಗಿ ತೋರಿಸಲಿಕ್ಕೆ ಬಹಳ ಅನುಕೂಲ ಆಯಿತು. ಜೊತೆಯಲ್ಲಿ ನಮಗೆ ಕಾಗದಪತ್ರ ಸಂಬಂಧ ಎಲ್ಲ ಫೈಲ್ಗಳನ್ನು ಜೋಡಿಸಿಟ್ಕೊಳ್ಳಿಕ್ಕೂ ಒಂದು ಕಪಾಟಿನ ಅವಶ್ಯಕತೆ ಇತ್ತು, ಅದನ್ನು ಕೂಡ ಪೂರೈಸಿದರು. ಜೊತೆ ಮಕ್ಕಳಿಗೆ ಕ್ರೀಡಾ ಸಾಮಗ್ರಿಗಳನ್ನು ಸಹಿತ ಸುಮಾರು ಒಂದು 7,000 ರೂಪಾಯಿಗಿಂತಲೂ ಹೆಚ್ಚಿಗೆ ಒಳ್ಳೆಯ ಕ್ರೀಡಾ ಸಾಮಗ್ರಿಗಳನ್ನು ಒದಗಿಸಿಕೊಟ್ರು. ಇದೆಲ್ಲ ಮಕ್ಕಳು ಆಟಕ್ಕೆ ಬಹಳ ಅನುಕೂಲ ಆಯಿತು. ಯಾಕೆಂದರೆ ಇಲ್ಲಿ ನಮಗೆ ಆಟೋಪಕರಣಗಳ ಕೊರತೆಯೂ ಸಾಕಷ್ಟು ಕಡಿಮೆ ಇತ್ತು, ಅದನ್ನು ಪೂರೈಸಿಕೊಟ್ಟಿದ್ದಾರೆ. ಇನ್ನೂ ಹೆಚ್ಚಿನ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಇದರಿಂದ ನಾವು ನಮ್ಮ ಶಾಲೆಯ ಅಧ್ಯಕ್ಷರ ಎಲ್ಲ ಸರ್ವ ಸದಸ್ಯಗಳ ಹಾಗೂ ಊರ ನಾಗರಿಕರ, ಪಾಲಕರ ಮತ್ತು ನಮ್ಮ ಶಿಕ್ಷಕರ ಮಕ್ಕಳ ಪರವಾಗಿ ಈ ಸಂಸ್ಥೆಗೆ ತುಂಬ ಹೃದಯದಿಂದ ಆಭಾರಿಯಾಗಿರ್ತೇವೆ. ಜೊತೆಯಲ್ಲಿ ತಮಗೆ ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತೇವೆ. Since last 2 days we have decided to cover around 12 schools which we adopted this time for the education promotion, which was successfully completed today. It was a wonderful experience, and we had over 12,50,000 rupees worth of material distributed to the schools for the benefit of the children, which was a wonderful experience. And the schools are absolutely marvelously, they are accepting those donations or the education promotional materials, which itself speaks for the whole success of this system what we have organized. Thank you very much.